ವಿಷಯ ಏನಪ್ಪ ಅಂದರೆ ಅದ್ಭುತ. ಯಾಕಂದರೆ ಪ್ರೀತಿ ಏನು ಮಾಡ್ತದೆ ಅಂದರೆ ಎಲ್ಲ ಬಿಟ್ಟು ಕರ್ಕೊಂಡು ಬರ್ತದೆ. ಆ ಶಿಲ್ಪಿ ವಾಲ್ಮೀಕಿ ಅವರ ಪ್ರೀತಿ ನಮ್ಮೆಲ್ಲರಿಗೆ ಇವತ್ತು ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ಸದಸ್ಯರು ಮತ್ತು ತಾಯಿಯ ಒಂದು ಆ ದೃಷ್ಟಿಯಲ್ಲಿ ಪರಮಾತ್ಮತಿಗೆ ನಾವೆಲ್ಲರಿಗೂ ಹಾನಗಲ್ ಪೂಜ್ಯ ಶ್ರೀ ಕುಮಾರೇಶ್ವರ ಜಯಂತಿ ಪ್ರಯುಕ್ತ ಸಾಹಿತ್ಯ, ಈ ಕನ್ನಡ ಸಾಹಿತ್ಯ ಭವಿಷ್ಯತ್ತು ಏನು ಮಾಡಿಬೇಕು ಅಂದರೆ ಇವತ್ತು ಶರಣರ ಸಂತರ ಸೂಫಿಗಳ ಕೃಪಾ ದೃಷ್ಟಿಯಿಂದ ಇಡೀ ವಿಶ್ವದಲ್ಲೇ ಸತ್ಯದ ಪ್ರಚಾರ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರಂದರೆ ನಾವೆಲ್ಲರಿಗೂ ಇವತ್ತಿನ ಹಾನಗಲ್ ಪೂಜ್ಯ ಶ್ರೀ ಕುಮಾರೇಶ್ವರ ಜಯಂತಿ ಪ್ರಯುಕ್ತ ಶಿರವಾಗಲಿ ಶ್ರಾವಣದ ಶರಣ್ಯ ಭಾಗ ಕುರಿತು ಚಿಂತನೆಯ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮೆಲ್ಲರ ಮಧ್ಯದಲ್ಲಿ ಇವತ್ತು ಪರಮ ಪೂಜ್ಯರು ಮಾತಾಜಿಯವರು ನಮ್ಮೆಲ್ಲರಿಗೂ ದೇವ ಮಾರ್ಗದಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ಆಶೀರ್ವಚನವನ್ನು ನೀಡುತ್ತಾರೆ. ಮೇಲೆ ನಾವೆಲ್ಲರೂ ಶರಣರು ಸಂತರು ಶಿಲ್ಪಿಗಳು ಯಾರಪ್ಪ ಅಂದರೆ ಪರಮಾತ್ಮನ ಅರ್ಧಕ್ಕೆ ಶರಣಾಗತರಾದವರು. ಅವರು ಯಾವುದೇ ಭಾವಕ್ಕೆ ಶರಣಾಗತರಾಗಲಿಲ್ಲ. ಸಂತರು ಯಾರು ಅಂದ್ರೆ ಕೇಳಿ ನಿಸ್ಸಂದೇಹವಾಗಿ ಸಂತರಿಗೆ ಪರಮಾತ್ಮನ ಹೊರತು ಯಾವ ಭಯವಿಲ್ಲ. ಅವರಿಗೆ ಇಹ ಪರಲೋಕದ ದುಃಖವೂ ಇಲ್ಲ. ಇಲ್ಲಿ ನಮಗೆ ಅನುಭವ ಆಗ್ತದ. ಎಂಥ ಅನುಭವ ಆಗ್ತದಂದ್ರೆ ಪರಮ ಪೂಜ್ಯರಿಗೆ ದಾನ ಮಾಡುವಂದಾಗ ನೋಡ್ರಿ, ಒಬ್ಬರಿಬ್ಬರು ಮಕ್ಕಳಾಗ್ಬೇಕಂತೀವೋ ಸಾವಿರಾರು ಮಕ್ಕಳಾಗಬೇಕಂತೀವೋ ಅಂದ್ರೆ ಅವರಿಗೆ ಇಹ ಪರ ಲೋಕದ ಭಯ ಇಲ್ಲ. ಅವ್ರಿಗೆ ನನ್ನ ಜಗತ್ತಿನಾಗ ಚಲೋ ಅಂತಾರೋ ಕೆಟ್ಟ ಅಂತಾರೋ ಅನ್ನುವಂಥ ಭಾವನೆ ಇರದೆ ಪರಮಾತ್ಮನ ಆಜ್ಞೆಗೆ ಶರಣಾಗತರಾಗಿ ಇವತ್ತು ಸತ್ಯವನ್ನು ಸಾರಲಿಕ್ಕೆ ಪರಮಾತ್ಮ ಏನು ಮಾಡಿದಪ್ಪ ಅಂದ್ರೆ ಜ್ಞಾನೋದಯಿಸಿದ. ಭೂಮಿ ಮೇಲೆ ಪ್ರಥಮ ಮಂತ್ರ ಬಂದಿದ್ದೇ ಜ್ಞಾನೋದಯ. ಪರಮಾತ್ಮ ಮಾನವನಿಗೆ ಶ್ರೇಷ್ಠ ಜೀವಿ ಮಾಡಿ ಸೃಷ್ಟಿಸಿ ಜ್ಞಾನ ಕೊಡದೇ ಇದ್ದಿದ್ರೆ ಇವತ್ತು ನಾವು ಇಲ್ಲಿ ಕುಳಿತುಕೊಳ್ಳಿಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ಅದರ ಸಲುವಾಗಿ ಪ್ರಥಮ ಭೂಮಿಗೆ ಬಂದಂಥ ಅಮರವಾಣಿನೇ ಏನದ ಜ್ಞಾನೋದಯ ಅನ್ನೋದು. ಅಲ್ಲಿಂದ ಪರಮಾತ್ಮ ಏನು ಮಾಡಿದ, ಈಗ ಅಜ್ಞಾನದ ಕತ್ತಲನ್ನು ಓಡಿಸಲಿಕ್ಕೆ ಅಜ್ಞಾನದ ಕತ್ತಲೆ ಓಡಿಸಿ ಸುಜ್ಞಾನ ಬೆಳಗಿಸು ಗುರುವೇ ಗುರುವೇ ನಿಮಗೆ ನಮ್ಮ ನಮನ ಅಂತ ದಾರಿಯನ್ನು ಇವತ್ತು ಸಂತರ ಸಂಪರ್ಕದಿಂದ ಅವರ ಪ್ರೇರಣೆಯನ್ನು ಅವರ ಕೃಪಾ ದೃಷ್ಟಿಯನ್ನು ಪಡೆದುಕೊಳ್ಳಿಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತೆಂಥ ವಿಷಯವನ್ನು ಇಟ್ಕೊಂಡಿದ್ದಾರಪ್ಪ ಅಂದ್ರೆ ಶ್ರಾವಣ ಅಂದ್ರೆ ಒಂದೇ ತಿಂಗಳಿಗೆ ಸೀಮಿತ ಅಲ್ಲ. ಶ್ರವಣೇಂದ್ರಿಯ ಕೊಟ್ಟಂಥ ಪರಮಾತ್ಮ ಇವತ್ತು ನಮ್ಮೆಲ್ಲರಿಗೂ ಪರಮ ಪೂಜ್ಯರಿಂದ ಅಮರವಾಣಿಯನ್ನ ಆಶೀರ್ವಚನವನ್ನು ಆಲಿಸ್ಲಿಕ್ಕೆ ಏನು ಮಾಡಿದ, ಕೇಳು ಅಂತ ನೋಡಿ. ಎಂಥ ಮಾತನ್ನು ಕೇಳಲಿಕ್ಕೆ ಪಂಚ ಜ್ಞಾನೇಂದ್ರಿಯಗಳನ್ನು ಕೊಟ್ಟ. ಪಂಚ ಜ್ಞಾನೇಂದ್ರಿಯಗಳಿಂದ ಕೇಳುವಂಥ ಈ ಶ್ರಾವಣ ತಿಂಗಳದ ಶ್ರವಣೇಂದ್ರಿಯನ್ನ ಏನು ಕೇಳ್ತೇಪ್ಪ ಅಂದ್ರೆ ಪರಮಾತ್ಮನ ಸ್ತುತಿಗಾನ ಕೇಳಿ ಪವಿತ್ರವಾಗಲಿ, ಪಾವನವಾಗಲಿ, ಅಸತ್ಯದಿಂದ ಸತ್ಯಕ್ಕೆ ಹೋಗಲಿ, ಅಧರ್ಮದಿಂದ ಧರ್ಮಕ್ಕೆ ಹೋಗಲಿ, ತಗ್ಗತ್ತಿನಿಂದ ಬೆಳಕಿನ ಕಡೆ ಕಳೆದುಕೊಂಡು ಹೋಗಲಿ ಅಂತೇಳಿ ಪರಮಾತ್ಮ ಏನು ಮಾಡಿದ್ನಪ್ಪ ಅಂದ್ರೆ ಈ ಮಾನವನಿಗೆ ನಿರ್ಮಿಸಲಿಕ್ಕೆ ವಿಷಯ ಭಾಳ ಲೇಟ್ ಆಗ್ಬೋದು. ಮಾನವನಿಗೆ ಪಂಚಮಹಾಭೂತಾತ್ಮಕಂ ಇದಂ ಶರೀರಂ, ಈ ಪಂಚಮಹಾಭೂತಾತ್ಮಕಂ ಇದಂ ಶರೀರಂ ಅಂದಾಗ ಹೇಳಿದ್ರಲ್ಲ, ಯಮರಾಜ ಬಂದ ಮತಮಸ್ತಕನಾಗಬೇಕಾದ್ರೆ ನಾವೇನು ಮಾಡಬೇಕಾದ್ರೆ ಅವ ನಮಗೆ ಹೆದರ್ಸಬಾರ್ದಂದ್ರೆ
ನಾವು ಪರಮಾತ್ಮನ ಕೀರ್ತನೆಯ ಉಸಿರಾಡಬೇಕು. ಪ್ರಾಣಕ್ಕೆ ಗಾಳಿಯ ಆಸರೆ ಇರಿಸಿ ಕರುಣೆಯ ದೋರಿದ ಮಹದುಪಕಾರಿ, ನ್ಯಾಯದ ದಿನದ ನ್ಯಾಯಾಧೀಶನು, ಶಿಕ್ಷೆಗೆ ಕ್ಷಮೆಗೂ ನೀನೊಡೆಯ. ನಮ್ಮ ಒಡೆಯನವನು, ನಮ್ಮ ಆರಾಧ್ಯನವನು. ಅವನು ನಮ್ಮಿಂದ ಇಚ್ಛಿದ್ದು ಏನೂ ಇಲ್ಲ. ನಾನು ನಿನ್ನ ಆರಾಧ್ಯ, ನನ್ನನ್ನು ಆರಾಧಿಸು ಅಂತ. ನಾನು ನಿನ್ನ ಒಡೆಯನೋ, ನನ್ನನ್ನು ಆರಾಧಿಸು. ನನ್ನ ಆರಾಧಿಸುವರು ಯಾರಪ್ಪ ಅಂದ್ರೆ ಭೂಮಿಯ ಮೇಲೆ ಶೋಭೆಯನ್ನುಂಟು ಮಾಡುವರಲ್ಲ. ಶರಣರು ಮಾಡ್ತಾರೇನ್ರಿ? ಸಜ್ಜನರು ಮಾಡ್ತಾರೇನ್ರಿ? ಸಾತ್ವಿಕರು ಮಾಡ್ತಾರೇನ್ರಿ? ಗುರುಗಳು ಮಾಡ್ತಾರೇನ್ರಿ? ನನ್ನನ್ನು ಆರಾಧಿಸುವರು ಯಾರಪ್ಪ ಅಂದ್ರೆ ಭೂಮಿಯ ಮೇಲೆ ಶೋಭೆಯನ್ನುಂಟು ಮಾಡುವರಲ್ಲ. ಭೂಮಿಯ ಮೇಲೆ ಕೊಲೆಗಡಕರಲ್ಲ. ನೋಡ್ರಿ, ಪರಮಾತ್ಮನ ಆಜ್ಞೆ ಶರಣಾಗತ ಶರಣರು ಎಂದು ಶೋಭೆಯನ್ನಂತೂ ಮಾಡುವರಲ್ಲ. ಹಾಗಾದರೆ ನಾವು ಶರಣರ ಮಾರ್ಗದಲ್ಲಿ ನಡೆದದ್ದಾದರೆ ನಾವು ಎಂದು ಭೂಮಿಯ ಮೇಲೆ ಶೋಭೆಯನ್ನುಂಟು ಮಾಡುವರಾಗುವುದಿಲ್ಲ. ಅದಕ್ಕೆ ಪರಮಾತ್ಮ ಏನು ಮಾಡಿನಪ್ಪ ಅಂದ್ರೆ ಈ ಭೂಮಿಯನ್ನು ಹಾಸಿಗೆಯಾಗಿ ಹಾಸಿ ಆಕಾಶವನ್ನು ಛಾವಣಿಯಾಗಿ ಸೃಷ್ಟಿಸಿ ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡ್ರಿ. ನಿನ್ನ ಆಹಾರ ದ್ರವ್ಯಗಳಿಗೆ ಮಳೆ ಸುರಿಸಿ, ನೋಡ್ರಿ, ಆಕಾಶದಿಂದ ಮಳೆ ಸುರಿಸಿ ನಿನ್ನ ಆಹಾರ ದ್ರವ್ಯಗಳನ್ನು ಉದ್ಭವಿಸಿ ನಾನು ನಿನ್ನ ಮೇಲೆ ದಯ ತೋರಲಿಲ್ಲ ಅಂತ. ನಾವು ದಯ ಯಾವಾಗ ತೋರಿಲ್ಲಪ್ಪ ಅಂದ್ರೆ ಮಹಾಂತರು ಬಂದ್ರಲ್ರಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಶರಣರು ಬಂದ್ರಲ್ಲ, ಅವಾಗಿ ಮಾನವರ ಮೇಲೆ ಪರಮಾತ್ಮ ದಯ ತೋರಿದ. ಅದಕ್ಕೆ ನಾವೆಲ್ಲರೂ ಕೂಡಿಕೊಂಡು ಈ ಶ್ರಾವಣದ ಮುಕ್ತಿಯ ದಿನ ಅಲ್ಲ, ಈ ಮುಕ್ತಾಯದ ದಿನವಾಗಿ ಶ್ರಾವಣವನ್ನು ಆಚರಿಸೋದು ಬೇಡ. ನಮ್ಮೆಲ್ಲರಿಗೆ ಮುಕ್ತಿ ಸಿಕ್ಕದನ್ನುವಂತಹ ಈ ಶ್ರಾವಣದ ಈ ತಿಂಗಳಲ್ಲಿ ನಾವು ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡೋರಾಗೋಣ.